ಎಲ್ಲರಿಗೂ ನಮಸ್ತೆ. ಕೇರಳದ ಕೊಟ್ಟಿಯೂರು ಶಿವ ಟೆಂಪಲ್ಗೆ ಹೇಗೆ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಪುರಾಣಗಳ ಪ್ರಕಾರ ಈಶ್ವರನ ಪತ್ನಿ ಸತಿ ಇಲ್ಲಿ ಅಗ್ನಿಸ್ಪರ್ಶ ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಅದ್ಭುತ ಕಥೆಯನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತಿಳ್ಕೋಬೇಕು ಅನ್ನೋರು ವಿಸಿಟ್ ಮಾಡಿ. ಕೊಟ್ಟಿಯೂರಿಗೆ ಎರಡು ಕಡೆಯಿಂದ ಹೋಗಬಹುದು. ಬೆಂಗಳೂರಿನಿಂದ 270 ಕಿಲೋಮೀಟರ್ ಆಗುತ್ತೆ, ಮೈಸೂರಿಂದ 130 ಕಿಲೋಮೀಟರ್ ಆಗುತ್ತೆ. ಮೈಸೂರು HD ಕೋಟೆ ಹ್ಯಾಂಡ್ ಪೋಸ್ಟ್, ಅಂತರಸಂತೆ, ಮಾಸ್ತಿಗುಡಿ ಮತ್ತೆ ಬಾವಲಿ ಕಡೆಯಿಂದ ಹೋಗಬಹುದು. ಬಟ್ 20 ರಿಂದ 25 ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ. ಇಲ್ಲ ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಬಂಡೀಪುರ ಆ ಕಡೆಯಿಂದ ಸುಧಾ ಹೋಗಬಹುದು. ಬಟ್ 50 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಬೆಂಗಳೂರಿಂದ ಹೊರಟು ಒಂದು ದಿನದಲ್ಲಿ ಈ ಟೆಂಪಲ್ ನ ನೋಡ್ಕೊಂಡು ಬರಬಹುದು. ಜೊತೆಗೆ ಇರ್ಪು ಫಾಲ್ಸ್ ಕೂಡ ಇದೆ, ಅದನ್ನು ಸುಧಾ ಕವರ್ ಮಾಡಿ ನೀವು ಬೆಂಗಳೂರಿಗೆ ವಾಪಸ್ ಆಗಬಹುದು. ಈ ದೇವಸ್ಥಾನ ವರ್ಷದ 1 ತಿಂಗಳು ಮಾತ್ರ ಓಪನ್ ಇರುತ್ತೆ. ಈ ದೇವಸ್ಥಾನದ ಹೆಸರು ಇಕ್ಕೇರಿ. ಹಾಗೆ 100 ಮೀಟರ್ ದೂರದಲ್ಲಿ ಅಕ್ಕೇರಿ ಅಂತ ದೇವಸ್ಥಾನ ಇದೆ, ಅದು ವರ್ಷದ 11 ತಿಂಗಳು ಓಪನ್ ಇರುತ್ತೆ. ಈ ದೇವಸ್ಥಾನ 1 ತಿಂಗಳು ಓಪನ್ ಆದ್ರೆ ಅದು ಕ್ಲೋಸ್ ಇರುತ್ತೆ. ಇನ್ನು ಹೇಳೋದಾದ್ರೆ ಇಕ್ಕೇರಿ ದೇವಸ್ಥಾನ ಜುಲೈ 4 ಓಪನ್ ಇರುತ್ತೆ. ಲೇಡೀಸ್ಗೆ ಇದೇ ತಿಂಗಳು 30ನೇ ತಾರೀಕು ಮಾತ್ರ ದರ್ಶನಕ್ಕೆ ಬಿಡ್ತಾರೆ. ಹಾಗೆ ಈ ದೇವಸ್ಥಾನ ಸುಂದರ ಮತ್ತು ಪ್ರಸಿದ್ಧಿ ಪಡೆಯಲು ಕಾರಣ ಆಡಂಬರದ ಕಟ್ಟಡಗಳಿಲ್ಲ, ಬಣ್ಣ ಬಣ್ಣದ ವಸ್ತುಗಳಿಲ್ಲ, ಪ್ರಕೃತಿ, ದೇವರು, ಮಾನವ ಒಂದಾಗುವ ಅದ್ಭುತ ಸ್ಥಳ ಇದೆ. ನಿಮ್ಮೆಲ್ಲರ ಬಿಸಿ ಲೈಫ್ ಅಲ್ಲಿ ಇಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ದಯವಿಟ್ಟು ಹೋಗಿದ್ ಬನ್ನಿ. ಯಾಕೆಂದ್ರೆ ಇನ್ನ 20 ವರ್ಷ ಆದ್ಮೇಲೆ ಈ ತರದ ದೇವಸ್ಥಾನ ನಿಮ್ಗೆ ನೋಡೋದಿರ್ಲಿ, ಕೇಳಕ್ಕೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಈ ದೇವಸ್ಥಾನದ ಅದ್ಭುತವಾದ ಕಥೆಯನ್ನ ನೀವು ತಿಳ್ಕೊಬೇಕು ಅನ್ನೋದಿದ್ರೆ ನನ್ನ ಶ್ರೀ ವಂಡರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ, ಹೋಗಿ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ಕೇರಳದ ಕೊಟ್ಟಿಯೂರು ಶಿವ ಟೆಂಪಲ್ಗೆ ಹೇಗೆ